ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಬರೋಣ. ಸೆಪ್ಟೆಂಬರ್ 3ರಂದು ಬೀದರ್ ನಗರದ ಬಸವ ಸಂಸ್ಕೃತಿ ಅಭಿಯಾನ. 1,000 ಮಹಿಳೆಯರು ಇಳಕಲ್ ಸೀರೆ ಮತ್ತು 1,000 ಪುರುಷರು ಧೋತಿ ಉಡುಗೆ ತೊಟ್ಟು ಮೆರವಣಿಗೆಯಲ್ಲಿ ಭಾಗಿ. 24 ವಿವಿಧ ಶರಣರ ಹಾಗೂ ಸಾಧಕರ ಕುದುರೆ ಮೇಲೆ ಮೆರವಣಿಗೆ. ಪಾಲ್ಗೊಳ್ಳಲು ಬಸವರಾಜ್ ಧನ್ನೂರ್ ಕರೆ. ಬಾಲ್ಕಿ ತಾಲೂಕಿನಾದ್ಯಂತ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿ. ರೈತರ ಜಮೀನುಗಳಿಗೆ ಮುಖಂಡ ಡಿಕೆ ಸಿದ್ದರಾಮ್ ಭೇಟಿ. ರೈತರಿಗೆ ಪರಿಹಾರ ವಿತರಣೆ ಮಾಡದಿದ್ದಲ್ಲಿ ಹಾಗೂ ಸೇತುವೆಗಳ ಎತ್ತರ ಹೆಚ್ಚಿಸದೇ ಇದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ ಸಿದ್ದರಾಮ್. ಬೀದರ್ ನಗರಸಭೆಯಲ್ಲಿ ಭ್ರಷ್ಟಾಚಾರದ ಆರೋಪ. ವಿವಿಧ ಯೋಜನೆಗಳಲ್ಲಿ ಅವ್ಯವಹಾರ ಮತ್ತು ಅಕ್ರಮದ ಆರೋಪ ಮಾಡಿದ ದಲಿತ ಸಂಘರ್ಷ ಸಮಿತಿ. 15ನೇ ಹಣಕಾಸಿನ ಎಫ್ಎಸ್ಸಿ ಅನುದಾನದ ಅಡಿಯಲ್ಲಿ ಒಂದು ಅವ್ಯವಹಾರ ತನಿಖೆ ನಡೆದಿದೆ. ಉಮೇಶ್ ಅರಳಿಕರ್. ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 2.20 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಪಾನ್ ಮಸಾಲ ಜಪ್ತಿ. 8 ಜನರ ಬಂಧನ. ಚಿದ್ರಿಯ ಒಂದು ಬುತ್ತಿ ಬಸವಣ್ಣ ಮಂದಿರ ಹತ್ತಿರದ ಮನೆಯಲ್ಲಿ ಗುಟ್ಕಾ ಕೂಡಿಟ್ಟ ಖದೀಮರು. ಎಸ್ಪಿ ಪ್ರದೀಪ್ ಕುಂಟಿ ಅವರಿಂದ ಮಾಹಿತಿ. ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಗಣೇಶನ ಹಬ್ಬ ಅತಿ ವಿಜೃಂಭಣೆಯಿಂದ ಆಚರಣೆ. ಕೆಎಎಸ್ ಅಧಿಕಾರಿ ಖಾಜಾ ಖಲೀಲುಲ್ಲಾ ನೇತೃತ್ವದಲ್ಲಿ ನಡೆದ ಗಣೇಶೋತ್ಸವ. ವಿವಿಧ ಸಾಧಕರಿಗೆ ಸನ್ಮಾನ. ಜಾತಿ ಭೇದಗಳಿಲ್ಲದೆ ಭಾಗವಹಿಸಿದ ಜನತೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇದೇ ತಿಂಗಳ ಸೆಪ್ಟೆಂಬರ್ 3ರಂದು ಬೀದರ್ ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನ ಆವರಣದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಜರುಗ್ತಾ ಇದೆ. ಜಿಲ್ಲೆಯ ಬಸವಪರ ಸಂಘಟನೆಗಳು, ಅಕ್ಕನ ಬಳಗದವರು, ನೀಲಮ್ಮನ ಬಳಗದವರು, ಇನ್ನಿತರ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳ ಪ್ರಮುಖರು, ಬಸವಪರ ಅನುಯಾಯಿಗಳು, ಬಸವನಿಷ್ಠರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ಅಭಿಯಾನದ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಧನ್ನೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಅಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಾದ ಕಾರ್ಯಕ್ರಮ ಜರುಗಲಿದೆ. ಶಾಲಾ ಕಾಲೇಜಿನ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ. ತಮಗೆ ಸಂದೇಹವಿರುವಂತಹ ಬಸವಾದಿ ಶರಣರ ಕುರಿತು ಪ್ರಶ್ನೆಯನ್ನು ಮಾಡಿ ಉತ್ತರವನ್ನು ಪಡೆಯಲಿದ್ದಾರೆ. ಮಧ್ಯಾಹ್ನ 2 ಗಂಟೆ ನಂತರ ಬಸವೇಶ್ವರ ವೃತ್ತದಿಂದ ಬಿವಿ ಭೂಮರೆಡ್ಡಿ ಕಾಲೇಜಿನವರೆಗೆ ಸಾಗುವಂತಹ ಭವ್ಯ ಮೆರವಣಿಗೆಯಲ್ಲಿ 1,000 ಮಹಿಳೆಯರು ಇಳಕಲ್ ಸೀರೆಯನ್ನು ಉಟ್ಕೊಂಡು ಮಿಂಚಲಿದ್ದಾರೆ. 1,000 ಪುರುಷರು ಧೋತಿ ಮತ್ತು ಕುರ್ತಾ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಭಿಕರ ಗಮನ ಸೆಳೆಯಲಿದ್ದಾರೆ ಎಂದು ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ಧನ್ನೂರ್ ಅವರು ನೀಡುತ್ತಾರೆ. ಲಿಂಗಾಯತ ಧರ್ಮದ ಎಲ್ಲ 102 ಒಳಪಂಗಡಗಳ ಪ್ರಮುಖರು ಹಾಗೂ ಬಸವಪರ ಸಂಘಟನೆಗಳ ಪ್ರಮುಖರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಸುಮಾರು 24 ಕುದುರೆಗಳ ಮೇಲೆ ಬಸವಣ್ಣನವರು, ಅಕ್ಕ ಮಹಾದೇವಿ ಸೇರಿದಂತೆ ಬಸವ ತತ್ವ ಸಾಧಕರ ವೇಷಧಾರಿಗಳ ಮೆರವಣಿಗೆ ಜರುಗಲಿದೆ. ಇದು ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಕೂಡ ಆಗಲಿದೆ. ವೀರಶೈವ ಪಂಚಾಚಾರ್ಯ ಮಠದ ಶ್ರೀಗಳು ಸೇರಿದಂತೆ ಬಸವ ತತ್ವದ ಪೂಜ್ಯರು ಸೇರಿ ಒಟ್ಟು 60ಕ್ಕೂ ಹೆಚ್ಚು ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ. ಒಟ್ಟಾರೆಯಾಗಿ ಸುಮಾರು 50,000ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನುವಂಥ ಮಾತನ್ನ ಧನ್ನೂರ್ ಅವರು ಹೇಳಿದರು. ವಿಶ್ವಗುರು ಬಸವಣ್ಣನವರ ಹೆಸರು ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಗುರುತಿಸಬೇಕೆಂಬ ಸದುದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನ ಆಯೋಜಿಸಲಾಗಿದೆ. ಇದೇ ಬೀದರ್ ನೆಲದಲ್ಲಿ ಬಸವಾದಿ ಶರಣರು ವಿಶ್ವಕ್ಕೆ ಸಮಾನತೆ, ಕಾಯಕ ಸಿದ್ಧಾಂತದ ಪರಿಕಲ್ಪನೆಯನ್ನು ನೀಡಿದರು. ಈ ಕಾರಣಕ್ಕಾಗಿ ಬೀದರ್ ನೆಲದಲ್ಲಿ ಒಂದು ಭವ್ಯ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದ ಪ್ರಯುಕ್ತ ಭಾಷಣ ಸ್ಪರ್ಧೆ, ನಿಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಗಳನ್ನು ನಡೆಸಲಾಗಿದೆ. ಗೆಲುವು ಸಾಧಿಸಿದವರಿಗೆ ಆಕರ್ಷಕ ಬಹುಮಾನ ವೇದಿಕೆ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಮುಖರಾದ ಸುರೇಶ್ ಚನ್ಶೆಟ್ಟಿ, ಜಯರಾಜ್ ಖಂಡ್ರೆ, ಚಂದ್ರಶೇಖರ್ ಹೆಬ್ಬಾಳೆ, ರಾಜೇಂದ್ರ ಜೊನ್ನಿಕೇರಿ, ಸುವರ್ಣ ಧನ್ನೂರ್, ರಾಜೇಂದ್ರ ಕುಮಾರ್ ಗಂದಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಯಂಕಾಲ 4 ಗಂಟೆಗೆ ಬೀದರ್ನ ಬಸವೇಶ್ವರ ವೃತ್ತದಿಂದ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತಿದೆ. ಇದು ಬಹಳ ವಿಶೇಷವಾದಂತಹ ಮೆರವಣಿಗೆ. ಬಸವ ಸಂಸ್ಕೃತಿಯನ್ನ ಅಭಿವ್ಯಕ್ತಗೊಳಿಸುವಂತಹ, ಅದನ್ನ ಪ್ರಚುರಪಡಿಸುವಂತಹ ಮೆರವಣಿಗೆ ಇದಾಗಲಿದೆ. ಈ ಮೆರವಣಿಗೆ ವಿಶೇಷ ಏನು ಅಂದ್ರೆ ಇದರಲ್ಲಿ ಯಾವುದೇ ತರಹದ ಡಿಜೆ ಇಲ್ಲ. ಇದು ಸಂಪೂರ್ಣ ಸಾಂಸ್ಕೃತಿಕವಾದಂತಹ ಮೆರವಣಿಗೆಯಾಗಿದೆ. ನೋ ಡಿಜೆ ಮೆರವಣಿಗೆ. ಇದರಲ್ಲಿ ನಾವು ವಿಶೇಷವಾಗಿ ಒಂದು ಕರೆಯನ್ನ ಕೊಟ್ಟಿದ್ದೇವೆ. ಏನಂದ್ರ ನಾವೆಲ್ಲ ಪ್ಯಾಂಟ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ಬಸವ ಸಂಸ್ಕೃತಿ ಅಂದ್ರೆ ಇದರ ಹಿಂದೆ ಅದರಲ್ಲಿ ಉಡುಗೆ ತೊಡುಗೆನೂ ಕೂಡ ವಿಶೇಷವಾಗಿ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಇರಬೇಕು. ನಮ್ಮ ತಾತ ಧೋತ್ರ ಉಟ್ಕೋತಿದ್ರು, ಅಂಗಿ ಉಟ್ಕೋತಿದ್ರು,
ಧರಿಸಿ ಬರ್ತಾ ಇದ್ದಾರೆ. ಆಮೇಲೆ 2000ಕ್ಕಿಂತ ಹೆಚ್ಚು ಪುರುಷರು ಧೋತ್ರು ಮತ್ತು ಬಿಳಿ ಅಂಗಿಯನ್ನ ಧರಿಸಿಕೊಂಡು ಅವತ್ತಿನ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದ್ದೀವಿ, ಒಂದು 2000 ರುದ್ರಾಕ್ಷಿ ಮಾಲೆಗಳನ್ನ ಮಾಡಿಸಿದ್ದೇವೆ. ಯಾರ್ಯಾರು ಇಳಕಲ್ ಸೀರೆ ಧೋತ್ರ ಉಟ್ಕೊಂಡು ಬರ್ತಾರೋ ಅವರಿಗೆ ಹಣೆ ಮೇಲೆ ಚೆನ್ನಾಗಿ ವಿಭೂತಿಯನ್ನ ಹಚ್ಚಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಅವರಿಗೆ ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಒಂದು. ಆಮೇಲೆ ಬಸವಾದಿ ಶರಣರು ಈ ಒಂದು ಸಂಸ್ಕೃತಿಯಲ್ಲಿ ಅಷ್ಟಾವರಣಗಳನ್ನ ಕೊಟ್ಟಿದ್ದಾರೆ. ಆ ಅಷ್ಟಾವರಣಗಳ ಮೆರವಣಿಗೆಯನ್ನ ನಾವು ಈ ಒಂದು ಮೆರವಣಿಗೆಯಲ್ಲಿ ಮಾಡ್ತೇವೆ. ಅದ್ಯಾವುದಂದ್ರೆ 24 ಅಂದ್ರೆ ಕೆಲವು ಬಸವಾದಿ ಶರಣರ ವೇಷಧಾರಿಗಳನ್ನ ಹಾಕಿಕೊಂಡಿರುವಂತಹ ಒಂದು ವೇಷಧಾರಿಗಳಿರ್ತಾರೆ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುದೇವರು ಆದಿಯಾಗಿ ಕೆಲವು ಶರಣರು, ಹಾಗೇನೆ ಈ ತತ್ವಕ್ಕಾಗಿ ಶ್ರಮ ಪಟ್ಟಿರುವಂತಹ ಚನ್ನಬಸವ ಪಟ್ಟದೇವರಿರಬಹುದು, ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿರಬಹುದು, ಗದಗಿನ ಹಿಂದಿನ ಪೂಜ್ಯರಿರ್ಬೋದು, ಇಳಕಲ್ ಮಹಾಂತಪ್ಪರು ಇರ್ಬೋದು, ಮಾತಾಜಿ ಇರ್ಬೋದು, ಲಿಂಗಾನಂದ ಶ್ರೀಗಳಿರ್ಬೋದು, ಹೀಗೆ ಇಂಥವರೆಲ್ಲರ ಒಂದು ವೇಷವನ್ನು ಹಾಕಿಕೊಂಡಿರುವಂತದ್ದು. ಅದಕ್ಕೆ ಬಿಟ್ಟು ಫಗು ಹಳಕಟ್ಟಿಯವರು, ಎಂ ಕಲಬುರ್ಗಿ, ನಮ್ಮ ಕುವೆಂಪು ಅವರು, ಎಂ ವಿಶ್ವೇಶ್ವರಯ್ಯನವರು ಕರ್ನಾಟಕದ ಘನತೆಯನ್ನು ಎತ್ತಿ ಹಿಡಿದಂತ ಜನರ ಒಂದು ವೇಷಧಾರ, ಒಂದು 24 ಕುದುರೆಗಳ ಒಂದು ವಿಶೇಷ ಮೆರವಣಿಗೆ ಇದರಲ್ಲಿ ಇರುತ್ತದೆ. ಇದೆಲ್ಲ ನಮ್ಮ ಒಂದು ಮೆರವಣಿಗೆಯ ವಿಶೇಷ. ಅದಾದ ನಂತರ BVB ಕಾಲೇಜಿನಲ್ಲಿ ಬಹಳ ಬೃಹತ್ ವೇದಿಕೆ ಈಗಾಗಲೇ ಹಾಕ್ತಾ ಇದ್ದೀವಿ, ಸಿದ್ಧಗೊಳ್ತಾ ಇದೆ. ಸುಮಾರು ನಮಗನ್ಸಿದ ಮಟ್ಟಿಗೆ ಇವತ್ತು ಎಲ್ಲಾ ಕಡೆ ಒಳ್ಳೆ ಅಲೆ ಇದೆ ಬೀದರ್ನಲ್ಲಿ. ಬಸವ ತತ್ವದ ಯಾವುದೇ ಕಾರ್ಯಕ್ರಮಕ್ಕೆ ಬೀದರ್ ಒಂದು ಬಹಳ ದೊಡ್ಡ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದಂತದ್ದು. ಹೀಗಾಗಿ ಈ ಸಲನು ಕೂಡ ಸುಮಾರು 50,000 ಜನ ಅವತ್ತು ನಮ್ಮ ಮೆರವಣಿಗೆಯಲ್ಲಿ ಈ ಒಂದು ಬಹಿರಂಗ ಸಭೆಯಲ್ಲಿ ಭಾಗವಹಿಸುವಂತಹ. ಭಾಲ್ಕಿ ತಾಲೂಕಿನ ಆನಂದವಾಡಿ ನಿಡೇಬಾನ್ ಸಂಪರ್ಕ ಕಲ್ಪಿಸುವಂತಹ ಸೇತುವೆ, ಇಂಚೂರು ಮತ್ತು ದಾಡಗಿ ಬಳಿಯ ಸೇತುವೆಗಳ ಎತ್ತರ ಹೆಚ್ಚಿಸಬೇಕು. ಜೊತೆಗೆ ಶೀಘ್ರದಲ್ಲೇ ಬೆಳೆ ಹಾನಿಯಿಂದ ಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು. ಇಲ್ಲದೇ ಇದ್ದರೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಮುಖಂಡ DK ಸಿದ್ದರಾಮ್ ಹೇಳ್ತಾರೆ. ಅತಿವೃಷ್ಟಿಯಿಂದ ಹಾನಿಯಾದ ಆನಂದವಾಡಿ, ಇಂಚೂರು, ಸಾಯಿಗಾಂವ್, ಕೊಂಗಳಿ ಗ್ರಾಮಗಳ ಅನೇಕ ಜಮೀನುಗಳಿಗೆ ಭೇಟಿಯನ್ನು ಕೊಟ್ಟು ರೈತರಿಗೆ ಧೈರ್ಯವನ್ನು ತುಂಬಿ ಅವರು ಮಾತನಾಡ್ತಾರೆ. ಭಾರೀ ಮಳೆಯಿಂದಾಗಿ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವುದರ ಒಂದು ಪರಿಣಾಮ ನೂರಾರು ಎಕರೆ ಜಮೀನಿನಲ್ಲಿರುವಂತಹ ಬೆಳೆ ಹಾನಿಯಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಕೂಡಲೇ 1 ಎಕರೆಗೆ 25,000 ರಿಂದ 30,000 ರೂಪಾಯಿ ಪರಿಹಾರ ಹಣವನ್ನು ನೀಡಬೇಕು ಅನ್ನುವಂಥ ಮಾತನ್ನು DK ಸಿದ್ದರಾಮ್ ಅವರು ಹೇಳಿದರು. ಮಳೆ ಹಾಗೂ ಜಲಾಶಯದಿಂದ ನದಿಗೆ ನೀರು ಬಿಟ್ಟರೆ ಸಾಕು ಆನಂದವಾಡಿ ನಿಡೇಬಾನ್ ಸಂಪರ್ಕ ಕಲ್ಪಿಸುವ ಸೇತುವೆ, ಇಂಚೂರು ಮತ್ತು ದಾಡಗಿ ಬಳಿಯ ಸೇತುವೆಗಳು ಮುಳುಗಿ ಹೋಗುತ್ತವೆ. ಇದರಿಂದ ಬೆಳೆಗಳು ನಾಶ ಆಗ್ತಾ ಇವೆ. ಗ್ರಾಮಗಳ ಸಂಪರ್ಕ ಕಡಿತಗೊಂಡು ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ 1 ವರ್ಷದ ಅವಧಿಯಲ್ಲಿ ಈ 3 ಸೇತುವೆಗಳ ಎತ್ತರ ಹೆಚ್ಚಿಸಬೇಕು. ಇಲ್ಲದೇ ಇದ್ದರೆ ಅನಿವಾರ್ಯವಾಗಿ ಮುಂಬರುವ ವರ್ಷದಲ್ಲಿ ಎಲ್ಲಾ ಗ್ರಾಮಗಳ ಮೂಲಕ ಪಾದಯಾತ್ರೆ ಮಾಡಿ ತಹಸೀಲ್ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಹೇಳಿದರು. ರೈತರಿಗೆ ಸರಿಯಾಗಿ ಇನ್ಶೂರೆನ್ಸ್ ಹಣ ಸಿಗ್ತಾ ಇಲ್ಲ. ಬೆಳೆ ವಿಮೆಯಲ್ಲೂ ಕೂಡ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ. ಅದು ಕೂಡಲೇ ಬಂದ್ ಆಗಬೇಕು. ರೈತರಿಗೆ ಕಷ್ಟ ಆಗದಂತೆ ವಿಮೆ ಹಣ ಸಿಗುವಂತಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮುಖ್ಯ ಉದ್ದೇಶದ ರೈತರಿಗೆ ಪರಿಹಾರ ಕೊಡಿಸ್ಬೇಕು, ಇನ್ಶೂರೆನ್ಸ್ ದಾಗಿನ ದಲ್ಲಾಳಿ ಬಂದ್ ಮಾಡಿಸ್ಬೇಕು, ಈ 3 ಬ್ರಿಡ್ಜ್ಗಳು ಎತ್ತರ ಹೆಚ್ಚು ಮಾಡ್ಬೇಕಂತ ಅದ್ರ ಪ್ರಕಾರ ನಾನು ಹೋರಾಟ ಮಾಡ್ತೀನಿ. ಈಗ ಆ 3 ಬ್ರಿಡ್ಜ್ ಇಂದ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಿ. 1 ವರ್ಷ ಟೈಮ್ ಕೊಡ್ಲತ್ತೀನಿ, ಮತ್ತೆ ಇವತ್ತೇ ಮಾಡ್ಲತ್ತಿಲ್ಲ. ಯಾಕಂದ್ರೆ ಒಂದು ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕು ಸರ್ಕಾರದಿಂದ, ಒಂದು ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಪ್ರಾಮಾಣಿಕವಾಗಿ ಮಾತಾಡ್ಬೇಕು. ಸುಮ್ಮನೇನೋ ಜನರು ಬಂದ್ರೆ ಅವ್ರಿಗೆ ಖುಷಿ ಮಾಡಕ್ ಮಾತಾಡೋದು ಬೇಕಾಗಿಲ್ಲ. ಅದ್ರಾಗ ವಿಶ್ವಾಸ ಇಕ್ಕಲ್ಲ. ನಾನು 2005ರಿಂದ ಸಾಯಿಗಾಂವ್, ಕೊಂಗಳಿ, ಹಲಸಿತುಗಾಂವ್ ಬ್ರಿಡ್ಜ್ ಬಗ್ಗೆ ಮಾತಾಡಿದ ಕಾರಣಕ್ಕಾಗಿ 2012ಕ್ಕೆ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ 32 ಕೋಟಿ ರೂಪಾಯಿ ಮಂಜೂರು ಮಾಡಿದ್ರು. ನಾನು ಪಾದಯಾತ್ರೆ ಮಾಡ್ದ, ಸಾಯಿಗಾಂವ್ ಹಿಡ್ಕೊಂಡು ಬಾಲ್ಕಿತನ. ಕೆಲವರು ನಕ್ಕರು, ಮಜಾಕ್ ಮಾಡಿದ್ರು, ಏನ್ ಮಾಡತ್ತಾರ ಇವರು ಅಂತ. ಆದ್ರೂ 32 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಈ ಕಡೆಯಿಂದ 3 ಬ್ರಿಡ್ಜ್ಗಳು ಎತ್ತರ ಹೆಚ್ಚಾಯ್ತು. ಅದು ಸರಿ ಆಯ್ತು. ಅದ್ರಾಗ ಕೊಂಗಳಿದ್ ಟೆಕ್ನಿಕಲಿ ತಪ್ಪು ಮಾಡಿರ ಅಂತ ನಾ ಅವತ್ತೇ ಎತ್ತು ತೋರಿಸಿನಿ 2014ರಲ್ಲೇ. ಅವ್ರು ಏನ್ ಮಾಡ್ಯಾರ, ಒಮ್ಮೆಗೆ ಆ ಡೌನಲ್ದಾಗೆ ಏನದಂತಂದ್ರೆ ಅದಕ್ಕೆ ಬಿಟ್ಟು ಬಿಟ್ಟಾರ. ಹಂಗ್ ಮಾಡ್ಬಾರ್ದಲ್ಲ, ಅಲ್ಲಿ ಹರ್ಕೊಂಡು ಹೋಯ್ತು ನೋಡ್ರಿ ಅಂತ ಹೇಳಿ ನಾನು. ಈಗ ಅದೇ ಆಗಿ ಈಗ 4 ದಿನ ರೋಡ್ ಬಂದಿತ್ತು. ಅವ್ರು ಟೆಕ್ನಿಕಲ್ ಫಾಲ್ಟ್ ಅದ ಅಲ್ಲಿ, ಅದನ್ನು ಸರಿಪಡಿಸ್ಬೇಕು. ನಾವು ಯಾವತ್ತು ಹೋರಾಟ ಮಾಡಿದ್ದೇವೆ ಅದ್ರಾಗ ಯಶಸ್ಸು ಸಿಕ್ಕದು. ಈಗ ನಮ್ಮ ಹೋರಾಟದ ಈ 3 ಬ್ರಿಡ್ಜ್ಗಳು ಎತ್ತರ ಹೆಚ್ಚು ಮಾಡೋದು, ರೈತರಿಗೆ ನ್ಯಾಯ ಕೊಡಿಸೋದು. ಅದ್ರ ಸಲುವಾಗಿ ಏನ್ ಮಾಡ್ಬೇಕು ಅದು ಮಾಡ್ತೇವೆ. ಒಂದಿಗೆ ಶುರು ದಿನನೇ ನಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಅದೇನೋ ಸುಳ್ಳು ಹೇಳಿದಂಗೆ ಅದನ್ನ ಮಾಡಲ್ಲ. ನಾವು ವ್ಯವಸ್ಥಿತವಾಗಿ
ರೈತ ಪರ ಹೋರಾಟವನ್ನ ನಾವು ಮಾಡ್ತೇವೆ, ಅಷ್ಟು ಗ್ಯಾರಂಟಿ ಕೊಟ್ಟಿರ್ತೀನಿ. ರೈತ ಸಂಘಟನೆಗಳು ಮುಂದಾದ್ರೆ ಅವ್ರಿಗೆ ಕೈ ಜೋಡಿಸ್ತೇವೆ. ನಮ್ಮ ಸಿದ್ದರಾಮಪ್ಪ ಅಣದಿರಿ ಅವರೆಲ್ಲರ ನೇತೃತ್ವದಲ್ಲಿ ಹೋರಾಟಗಳು ನಡೆದಾಗ ನಮ್ಮ ಸಮಿತಿದವ್ರು ಅವ್ರ ಜೊತೆ ಸೇರ್ಕೋತಾರೆ. ನಾವೇನಾರು ಬಂತು ಅಂದ್ರೆ ನಾವೇ ಮುಂದಾಗಿ ಮಾಡ್ತೇವೆ, ಅವ್ರ ಸಹಾಯನೂ ನಾವು ತಗೋತೇವೆ. ಒಟ್ಟು ಟೋಟಲಿ ರೈತ ಪರವಾಗಿರ್ತಕ್ಕಂಥ ಹೋರಾಟಗಳಲ್ಲಿ ನಾನು ಇರ್ತೀನಿ. ಬೀದರ್ ನಗರಸಭೆಯಲ್ಲಿ ವಿವಿಧ ಯೋಜನೆಗಳಲ್ಲಿ ಸಾಕಷ್ಟು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ, ಅವುಗಳನ್ನು ತನಿಖೆ ನಡೆಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕರಾಗಿರುವಂತಹ ಉಮೇಶ್ ವಾರಳಿಕರ್ ತಿಳಿಸಿದರು. ನಗರದ ನಗರಸಭೆ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿ ಮಾತನಾಡಿರುವಂತಹ ಅವರು, ನಗರದಲ್ಲಿ ಮಳೆ ಬಿದ್ದು ಸಾಕಷ್ಟು ತಗ್ಗುಗುಂಡಿ ಬಿದ್ದಿವೆ, ಕಾರ್ಮಿಕರ ಸಂಬಳ ಸರಿಯಾಗಿ ಆಗ್ತಾ ಇಲ್ಲ, ಇವೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವೇ ಎಂದು ಪ್ರಶ್ನೆ ಮಾಡ್ತಾರೆ. ಜೊತೆಗೆ 15ನೇ ಹಣಕಾಸು ಮತ್ತು FSC ಒಂದು ಅನುದಾನ ಸಾರ್ವಜನಿಕರ ಹಿತಾಸಕ್ತಿಗೆ ಬಳಸದೆ ಕೋಟ್ಯಾಂತರ ರೂಪಾಯಿಗಳ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡುತ್ತಿರುವುದನ್ನು ತನಿಖೆ ಮಾಡಬೇಕು ಎಂದು ಆಗ್ರಹ ಮಾಡಿದರು. ರಸ್ತೆ ಮೇಲಿರುವಂತಹ ಕಸ ಎತ್ತುತ್ತಿಲ್ಲ, ಚರಂಡಿ ಸ್ವಚ್ಛಗೊಳಿಸ್ತಾ ಇಲ್ಲ, ದಳ್ಳಾಳಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ವೇಳೆ ರಾಜ್ಕುಮಾರ್ ಮೂಲಭಾರತಿ ಸೇರಿದಂತೆ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ಎಲ್ಲ ಒಂದು ಅಕ್ರಮ ತನಿಖೆ ಮತ್ತು ಭ್ರಷ್ಟಾಚಾರದ ಕುರಿತು ಒಂದು ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಗರಸಭೆಯಲ್ಲಿ ಸುಮಾರು ವರ್ಷದಿಂದ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವುದೇ ಮನವಿಯನ್ನು ಕೊಟ್ಟರೂ ಕೂಡ ಇಲ್ಲಿ ಪೌರ ಆಯುಕ್ತರಾದಂತಹ ಏನು ರಾಠೋಡ್ ಅವರಿದ್ದಾರೆ, ಅದಕ್ಕಿಂತ ಹಿಂದೆ ಇದ್ದಂಥ ಪೌರಾಯುಕ್ತರಿದ್ದಾರೆ, ಯಾರು ಕೂಡ ಜನರ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡೋ ಸಲುವಾಗಿ ನಾವು ಇವತ್ತು ಈ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಿಮಗೆ ಹೇಳಕ್ ಬಯಸ್ತೀನಿ, ಇವತ್ತು ಕೂಲಿ ಕಾರ್ಮಿಕರು ಒಂದು STP ಕೆಲಸದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು 4 ತಿಂಗಳಾಯ್ತು, ಅವ್ರಿಗೆ ಸಂಬಳ ಇಲ್ಲ. ಇವತ್ತು 3 ದಿವಸ 4 ದಿವಸ ಆಯ್ತು ಧಾರಾಕಾರವಾಗಿ ಮಳೆ ಬಿತ್ತು, ಎಲ್ಲ ಗುಂಡಿಗಳು ತೆರೆದು ಬಿದ್ದಾವೆ. ಯಾರೋ ಬಿದ್ದಿ ಕೈ ಕಾಲು ಏನೇನೋ ಮುರ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಸೊ ಇವುಗಳೆಲ್ಲ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲೇನು? ಸೊ ಇವೆಲ್ಲ ನಾವು ಆಲಿಸಿ ನಾವು ಅವ್ರಿಗೆ ಸುಮಾರು ಸಲ ಮನವಿ ಕೊಟ್ಟೇವು. ಸರ್, ಈ ತರ ಆಗ್ತಾ ಇದೆ, ಇದನ್ನ ಮುಚ್ಚಿರಿ, ಇಲಾಖೆಯವ್ರ ಕಣ್ಣು ತೆರೆದು ನಾವು ಅವರಿಗೆ ತೋರಿಸಿದ್ರು ಕೂಡ ಇನ್ನೂ ಅವರು ಎಚ್ಚರಿಸ್ಕೊಂಡು ಯಾವುದೂ ಕೂಡ ಆಕ್ಷನ್ ತಗೊಳ್ಳಲ್ದೇ ಸುಮ್ ಕೂತಿದ್ದಾರೆ. ಯಾಕಂದ್ರೆ ಇವತ್ತ ಅದು ಒಂದೇ ವಿಷಯ ಅಂತ ನಾನು ಮಾತಾಡಲ್ಲ. ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಯಾವ ರೀತಿ ಇದ್ದಾವೆ ಅಂತಂದ್ರೆ, ಇವತ್ತು ನೋಡಬೇಕು, ಇವತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡ್ರೆ ಅವರು ಇಡೀ ಜಿಲ್ಲಾ ವ್ಯಾಪ್ತಿ ಓಡಾಡಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಮೇಲಿಂದ ಇದೆ, ಛತ್ರಿ ಹಚ್ಕೊಂಡು ಓಡಾಡಿ ಜನರ ಸಮಸ್ಯೆಗಳು, ಕೆರೆ ತುಂಬಿದೆ, ಒಡೆದೋಗಿನ ಕೆರೆಗಳಿಗೆ ಪರಿಹಾರ ಯಾವ ರೀತಿ ಕೊಡಬೇಕು, ಸೊ ಇಂಥವೆಲ್ಲ ಬಹಳಷ್ಟು ಇಡೀ ಜಿಲ್ಲೆ ವ್ಯಾಪ್ತಿ ಓಡಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಗರಸಭೆಯಲ್ಲಿ ಏನ್ ನಡೀತಾ ಇದೆ? ಅಲ್ಲಿ ಹಲವಾರು ದಿನಗಳಿಂದ ಅಕ್ರಮವಾಗಿ ಗುಟ್ಕಾ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು. ಹೊರಗಡೆ ಟೂಲೆಟ್ ಬೋರ್ಡನ್ನು ಹಾಕಿ ಒಳಗಡೆ ಕಲಬೆರಕೆ ಪಾನ್ ಮಸಾಲ ತಯಾರಿಸಿ ಮಾರಾಟ ಮಾಡ್ತಾ ಇದ್ರು. ವಿಷವನ್ನೇ ನಕಲಿ ಮಾಡಿ ಮಾರಾಟ ಮಾಡ್ತಾ ಇದ್ದವರು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 2.20 ಕೋಟಿ ರೂಪಾಯಿ ಮೌಲ್ಯದ ಪಾನ್ ಮಸಾಲ ಜಪ್ತಿ ಮಾಡಿದ್ದಾರೆ. ಈ ಕುರಿತು SP ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂತಹ ಪ್ರದೀಪ್ ಗುಂಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗುಟ್ಕಾ, ಪಾನ್ ಮಸಾಲ ಒಂದು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಒಂದು ಕಡೆ ಜಾಗೃತಿಯನ್ನು ಮೂಡಿಸ್ತಾರೆ. ಅದನ್ನು ತಿಂದರೆ ಕ್ಯಾನ್ಸರ್ ಬರ್ತದೆ ಎಂದೆಲ್ಲ ಎಚ್ಚರಿಕೆಯನ್ನು ಕೊಡ್ತಾರೆ. ಇದರ ನಡುವೆ ಈ ವಿಷವನ್ನೇ ಪಾಪಿಗಳು ನಕಲಿಯನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಮೂಟೆಗಟ್ಟಲೆ ಕಲಬೆರಕೆ ಗುಟ್ಕಾ ಸಾಮಗ್ರಿ ಸೀಸ್ ಮಾಡಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿದ್ರಿ ಬುತ್ತಿ ಬಸವಣ್ಣ ಹತ್ತಿರದ ಮನೆಯಲ್ಲಿ ಅಕ್ರಮವಾಗಿ ಪಾನ್ ಮಸಾಲ ಕಲಬೆರಕೆ ಮಾಡಿ ಏನೋ ಆ ಗುಟ್ಕಾ ಸಾಮಗ್ರಿಯನ್ನು ಸಂಗ್ರಹಿಸಿ ಇಡಲಾಗಿತ್ತು. ಅದನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 8 ರಿಂದ 9 ಜನರಿಗೆ ಬಂಧಿಸಿದ್ದಾರೆ.
ನೂತನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ ಮೇಲೂ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಹೊರಗೆ ಟೂಲೆಟ್ ಬೋರ್ಡ್ ಅನ್ನು ಹಾಕಿ ಒಳಗಡೆ ಪರವಾನಗಿ ಇಲ್ಲದೆ ಮಾನವನ ಆರೋಗ್ಯಕ್ಕೆ ಹಾನಿಕಾರಕವಾಗುವಂತಹ ರಾಸಾಯನಿಕ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವುದು ಕಂಡುಬಂದಿತ್ತು. ಸದ್ಯ 43.30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ 8 ಜನರನ್ನ ಪೊಲೀಸರು ಬಂಧಿಸಿ ಜೈಲಿಗೆಟ್ಟಿದ್ದಾರೆ. ಬಂಧಿತರು ಹೈದರಾಬಾದ್ ಮೂಲದ ತನ್ವೀರ್, ಬೀದರ್ ಮೂಲದ ರಿಜ್ವಾನ್, ಬೀದರ್ ಮೂಲದ ತನ್ವೀರ್ ಶೇರಿಕಾರ್, ಮಣಿಪುರ್ ಮೂಲದ ಯಾಸಿನ್, ಮಣಿಪುರ್ ಮೂಲದ MD ಸಿರಾಜ್, ಮಣಿಪುರ್ ಮೂಲದ MD ಶರೀಫ್, ಆಮೇಲೆ MD ಅನಾಸ್, ಆಮೇಲೆ MD ರೋಹಿತ್, ಆಮೇಲೆ ಜೇಸಾನ್, ಆಮೇಲೆ ಮೊಹಮ್ಮದ್ ಅನಾಸ್, ಬೀದರ್ ಮೂಲದ ಬಸೀರುದ್ದೀನ್ ಎಂದು SP ಪ್ರದೀಪ್ ಗುಂಟಿ ಅವರು ಆ ಒಂದು ಅಪರಾಧಿಗಳ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 30ನೇ ತಾರೀಕು ನೈಟ್ ಸುಮಾರು 10-10:30 ಮಧ್ಯ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಇಡೀ ಬೀದರ್ ಪೊಲೀಸ್ ತಂಡ ಹೋಗಿ ಒಂದು ಮನೆಯಲ್ಲಿ ಪಾನ್ ಮಸಾಲ ಹಾಗೂ ಟೊಬ್ಯಾಕೊ ಪ್ರಾಡಕ್ಟ್ಸನ್ನು ಮಿಕ್ಸ್ ಮಾಡಿ ಇಲ್ಲಿಗಲ್ಲಿ ಗುಟ್ಕಾ ತಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂದ ನಂತರ ನಮ್ಮ ಇಡೀ ತಂಡ ಹೋಗಿ ಅಲ್ಲಿ ದಾಳಿ ಮಾಡಿರ್ತಾರೆ. ದಾಳಿ ಮಾಡಿದಾಗ ಸುಮಾರು ಕಚ್ಚಾ ಮೆಟೀರಿಯಲ್ ನಮಗೆ ಕಂಡು ಬಂದಿದೆ. ಹಾಗೂ ಸುಮಾರು 8 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಪ್ರೈವೇಟ್ ಮನೆಯನ್ನು ಬಾಡಿಗೆ ತಗೊಂಡು ಅಲ್ಲೇ ಲೋಡಿಂಗ್ ಅನ್ಲೋಡಿಂಗ್ ಒಂದು ಐಚರ್ ಗಾಡಿ ಲೋಡಿಂಗ್ ಮಾಡ್ತಾ ಇರೋದು ಕೂಡ ನಮ್ಗೆ ಕಂಡು ಬಂದಿದೆ. ಅಷ್ಟು ಜನರಿಗೆ ವಶಕ್ಕೆ ಪಡೆದು ನಾವು ಇದೆಲ್ಲ ಯಾರು ಗುಟ್ಕಾ ತಯಾರಿ ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಸೈಮಲ್ಟೇನಿಯಸ್ಲಿ ಇದನ್ನು ಎಲ್ಲಿ ಪೌಡರ್ ಮಿಕ್ಸಿಂಗು, ಮ್ಯಾನುಫ್ಯಾಕ್ಚರಿಂಗು, ಪ್ರಾಸೆಸ್ಸಿಂಗು ಎಲ್ಲಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಪಡೆದು ಕೋಲಾರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಕೂಡ ದಾಳಿ ಮಾಡಿರ್ತಾರೆ. ಅಲ್ಲಿ ಕೆಲವು ಮೆಷಿನ್ಸ್ ಯೂಸ್ ಮಾಡಿ ಅಡಿಕೆಯನ್ನು ಪೌಡರ್ ಮಾಡಿ ಆ ಅಡಿಕೆಯನ್ನು ಪ್ಲಸ್ ಟೊಬ್ಯಾಕೊ ಪೌಡರನ್ನು ಪ್ಲಸ್ ಕೆಲವು ಕೆಮಿಕಲ್ಸನ್ನು ಯೂಸ್ ಮಾಡಿ ಇಲ್ಲಿಗಲ್ಲಿ ಲೈಸೆನ್ಸ್ ಇಲ್ಲದೆ ಪಾನ್ ಮಸಾಲ ಪ್ಲಸ್ ಇಲ್ಲಿಗಲ್ಲಿ ಗುಟ್ಕಾ ನಮಗೆ ಕೊಡಿ ಮಾಹಿತಿ, ನಾವು ಹೋಗ್ತೇವೆ, ನಮಗೆ ಕೊಡಿ ಮಾಹಿತಿ. ಇನ್ವೆಸ್ಟಿಗೇಷನು ಪಂಚರ ಸಮಕ್ಷದಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಎಷ್ಟು ತೂಕ ಇದೆ ಅಂತ ವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ. ಮೆಟೀರಿಯಲ್ನ ಚೆಕ್ ಮಾಡಬೇಕಾಗ್ತದೆ. ಇದು ಮೆಟೀರಿಯಲ್ ಲೀಗಲ ಇಲ್ಲೀಗಲ ಅಂತ ನಾವು ಚೆಕ್ ಮಾಡಬೇಕಾಗ್ತದೆ. ಇದೆಲ್ಲ ಇನ್ವೆಸ್ಟಿಗೇಷನ್ ನಾವು ಗೌಪ್ಯವಾಗಿ ಮಾಡಬೇಕಾಗ್ತದೆ. ಇನ್ವೆಸ್ಟಿಗೇಷನ್ ಮಾಡಿ ಪಂಚನಾಮ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಆಧಾರಗಳನ್ನು ಎಲ್ಲ ವಿಷಯಗಳನ್ನು ನಾವು ಮೀಡಿಯಾ ಮುಂದೆ ಇಡ್ತಾ ಇದ್ದೇವೆ. ನೋಡಿ, ನಾವು 30ನೇ ತಾರೀಕು ನೈಟ್ 10 ಗಂಟೆಗೆ ರೈಡ್ ಮಾಡಿದ್ದೇವೆ. ನಿನ್ನೆ ನೈಟ್ 10 ಗಂಟೆಗೆ FIR ಮಾಡಿದ್ದೇವೆ. 24 ಅವರ್ಸ್ ಮೇಲೇನೆ ನಮಗೆಲ್ಲ ತೂಕ ಮಾಡೋಕ್ಕೆ, ವ್ಯಾಲ್ಯೂಯೇಷನ್ ಮಾಡೋಕ್ಕೆ, ಯಾವ ಮೆಟೀರಿಯಲ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡು ಬಂದು ತೋರಿಸೋಕ್ಕೆ, ಪಂಚಗಳ ಸಮಕ್ಷದಲ್ಲಿ ಇದೆಲ್ಲ ಪಂಚನಾಮ ಮಾಡೋಕ್ಕೆ ನಮಗೆ 24 ಗಂಟೆ ಮೇಲೇನಾಯಿತು. ಅದರಿಂದ ನಿಮಗೆ ಸ್ವಲ್ಪ ಅಸೌಕರ್ಯ ಆಗಿರ್ಬೋದು, ಬಟ್ ಕಂಪ್ಲೀಟ್ಲಿ ನಿಮ್ಮನ್ನು ದೂರ ಇಡಬೇಕಂತಿಲ್ಲ. ಅದಕ್ಕಾಗಿ ಇವತ್ತು ನಾವು ಕರೆಸಿ ಎಲ್ಲ ಮೆಟೀರಿಯಲ್ ನಾವು ನಿಮ್ಮ ಸಮಕ್ಷದಲ್ಲೇ ತೋರಿಸ್ತಾ ಇದ್ದೇವೆ. ನಾನು ಆಲ್ರೆಡಿ ಈಗಾಗಲೇ ಹೇಳಿದೆ, ಔಟ್ ಆಫ್ ಕಾಂಟೆಕ್ಸ್ಟ್ ಏನು ಮಾತಾಡಕ್ಕೆ ಹೋಗ್ಬೇಡಿ ಅಂತ. ವಿ ವಾಂಟೆಡ್ ಟು ಪ್ರೆಸೆಂಟ್ ದಿಸ್ ಕೇಸ್ ಟು ದ ಮೀಡಿಯಾ. ಔರಾ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಗಣೇಶನ ಹಬ್ಬ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಹಾರಾ ಯೂತ್ ಗಣೇಶ್ ಮಂಡಳಿ ವತಿಯಿಂದ 5 ದಿನಗಳ ಕಾಲ ಗಣೇಶನನ್ನು ಕೂರಿಸಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಗ್ರಾಮಸ್ಥರೆಲ್ಲ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಎಲ್ಲ ಕಾರ್ಯಕ್ರಮಗಳು KS ಅಧಿಕಾರಿಗಳಾಗಿರುವಂಥ ಒಂದು ಖಾಜಾ ಖಲೀಲುಲ್ಲಾ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಆಮೇಲೆ ಕೊನೆಗೆ 5ನೇ ದಿವಸ ಗಣೇಶ ವಿಸರ್ಜನೆ ಕೂಡ ನಡೀತು. ಅಲ್ಲದೆ ಈ ಗ್ರಾಮದಲ್ಲಿ ಜಾತಿ ಭೇದ, ಬಡವ ಶ್ರೀಮಂತ ಎನ್ನುವಂತಹ ಯಾವುದೇ ಒಂದು ಭೇದ ಭಾವವಿಲ್ಲದೆ ಅತ್ಯಂತ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಗ್ರಾಮದಲ್ಲಿ ಒಂದು ಸರ್ಕಾರಿ ನೌಕರಿಯಲ್ಲಿ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಖಾಜಾ ಖಲೀಲುಲ್ಲಾ, ಡಾಕ್ಟರ್ ಸಿದ್ದಾರೆಡ್ಡಿ, ನವೀಲ್ ಕುಮಾರ್,
ಆಮೇಲೆ ಉತ್ಕಾರ್, ರತಿಕಾಂತ್ ನೇಳಿಗೆ, ಓಂಕಾರ ಮೇತ್ರೆ, ಸಂಗಮೇಶ್ ಕಲ್ಲ, ನಾಗೇಶ್ ವಿರ್ಬಶೆಟ್ಟಿ, ಬಸವ ಒಂದು ಚಿಕ್ಕಲಿಂಗೆ, ಆಕಾಶ್ ಚಾಂಬಳೆ, ಆಕಾಶ್ ಸಿದ್ದೇಪುರೆ ಸೇರಿದಂತೆ ಇನ್ನು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಭಾಗವಹಿಸಿದರು. ನಮಸ್ಕಾರ. ಈ ದಿನ ನಾವು ವಡಗಾಂವ್ ಗ್ರಾಮದಲ್ಲಿ ಸಹಾರಾ ಯೂತ್ ಗಣೇಶ್ ಮಂಡಳಿಯ ವತಿಯಿಂದ ನಾವು ಗಣೇಶನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ನಮ್ಮ ಗಣೇಶ ಉತ್ಸವಕ್ಕೆ ನಮ್ಮ ಸ್ವತಂತ್ರದ ಒಂದು ಹೋರಾಟದ ಇತಿಹಾಸ ಅಂತ ನಾವು ಹೇಳ್ಬೋದು. ರಾಷ್ಟ್ರಭಕ್ತಿಯ ಒಂದು ಪ್ರತೀಕ, ಅದೇ ರೀತಿಯಾಗಿ ಭಾವೈಕ್ಯತೆ, ಸರ್ವಧರ್ಮ ಭಾವೈಕ್ಯತೆ ಪ್ರತೀಕವಾಗಿ ಆಡ್ತಕ್ಕಂಥ ಒಂದು ಈ ಗಣೇಶ ಉತ್ಸವ ಸ್ವತಂತ್ರ ಆದ್ಮೇಲೂ ಕೂಡ ಸುಮಾರು ವರ್ಷಗಳಾದ್ಮೇಲೂ ಕೂಡ ನಾವು ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಊರಿನಲ್ಲಿ ಸುಮಾರು 15 ವರ್ಷಗಳಿಂದ ನಮ್ಮ ಆತ್ಮ ಗೆಳೆಯರು ಹಾಗೂ KS ಅಧಿಕಾರಿಗಳಾದಂಥ ಹಾಜಿ ಕಲ್ಲೋ ಸರ್ ಅವರ ನೇತೃತ್ವದಲ್ಲಿ ಸಹಾರಾ ಯೂತ್ ಗಣೇಶ್ ಮಂಡಳಿಯ ಒಂದು ಹೆಸರಿನಡಿಯಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಈ ಒಂದು ಯಾವ ತರ ವಾತಾವರಣ ಕ್ರಿಯೇಟ್ ಆಗಿದೆ ಅಂದ್ರೆ ಸರ್ವಧರ್ಮ ಸಮಬಾಳುವ ಒಂದು ಭಾವನೆ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಇಂಥ ಹಬ್ಬ ಹರಿದಿನಗಳು ಏನಂತಂದ್ರೆ ಎಲ್ಲಾ ಧರ್ಮದವರನ್ನ ಒಂದುಗೂಡಿಸಬೇಕೆ ಹೊರತು ಬೇರೆ ಮಾಡಬಾರ್ದು. ಆದ್ದರಿಂದ ನಮ್ಮ ಖಾಜಾ ಕಲ್ಲೋ ಸರ್ ಅವರು ಅವರ ಧರ್ಮದಲ್ಲಿ ಮುಸ್ಲಿಂ ಆಗಿದ್ರು ಕೂಡ ಎಲ್ಲರನ್ನು ಒಳಗೂಡಿಸಿ ಈ ತರದ ವಾತಾವರಣ ನಾವು ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಅವ್ರ ಮೂಲ ಕಾರ್ಯಕರ್ತರಾಗಿದ್ರೆ ಇಂಥ ಒಂದು ಸಂದೇಶ ನಮ್ಮ ಊರಲ್ದೇನೆ ಇಡೀ ತಾಲೂಕು, ಜಿಲ್ಲೆ, ನಮ್ಮ ದೇಶಾದ್ಯಂತ ಪಸರಿದ್ರೆ ನಮ್ಮ ದೇಶ ಸರ್ವ ಸಂಪನ್ನ ಆಗ್ತದೆ. ಅದೇ ರೀತಿಯಾಗಿ ಒಂದು ವಿಶ್ವಗುರು ಆಗ್ತದೆ ಅಂತ ನಾನು ಇದೇ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಹೆಸರು ರತಿಕಾಂತ್ ಅಂತ, ವಡಗಾಂವ್ ನಿವಾಸಿಯಾಗಿದ್ದೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.